ವಿಜಯ್ ಅವರೇ, ಸಾಮಾಜಿಕ ಕಾರ್ಯಕರ್ತ ಅಂದ್ರೆ ಮೀನಿಂಗ್ ಏನು? ಜನಪರವಾಗಿ ಕೆಲಸ ಮಾಡಿ. ಯಾವಾಗ ನೋಡಿದ್ದೀರಾ ಬಡವ್ರ ಪರವಾಗಿರೋದವರು? ಸಾಮಾಜಿಕ ಕಾರ್ಯಕರ್ತ ಅಂದ್ರೆ ಅಣ್ಣಾ ಹಜಾರೆ ಕರೀರಿ. ಎಲ್ಲಾ ಮೀಡಿಯಾದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ, ನಿಮ್ಮನೆ ಹೆಣ್ಮಕ್ಳನ್ನ ಅವ್ರು ಹರಾಜ್ ಮಾಡಕ್ ಬಂದ್ರೆ ಇನ್ನ ನೀವು ಅವ್ರನ್ನ ಪ್ರಮೋಟ್ ಮಾಡ್ತೀರಾ? ಯಾರ್ರೀ ಅಧಿಕಾರ ಕೊಟ್ರು ನಿಮ್ಗೆ ನನ್ ಬಗ್ಗೆ ಮಾತಾಡ್ಲಿಕ್ಕೆ? ಸೊ ನಿಮ್ಮ ಪ್ರಕಾರ ದರ್ಶನ್ ಹೇಗೆ? ಅವ್ರು ಒಳ್ಳೆ ಕೆಲಸ ಮಾಡೋದನ್ನ ಬಂದು ಆಚೆ ಎತ್ತು ಹೇಳಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಟಿ ರಮ್ಯಾ ಅವರು ಕೂಡ ನಿಮಗೆ ಏನ್ ಮಾಡಿದಾರೆ ಅವರು ಪರ್ಸನಲ್ ಆಗಿ ಕೆಟ್ಟದು? ಒಂದು ಆರೋಪಿನ ಒಂದು ಅಪರಾಧಿಯಾಗಿ ನೋಡ್ಬೇಡಿ. ಸೊ ದರ್ಶನ್ ವಿಚಾರವಾಗಿ ಮುಗ್ದೇ ಹೋಯ್ತು ಅನ್ನೋ ತರದ್ ಮಾತಾಡ್ತಾ ಇದ್ದಾರೆ. ಅವ್ರು ಆಚೆ ಬರ್ತಾರಲ್ಲ, ನೆಕ್ಸ್ಟ್ 15 years ಆಫ್ ಹಿಸ್ ಕರಿಯರ್ ವಿಲ್ ಬಿ ದ ಬಿಗ್ಗೆಸ್ಟ್ ಗೋಲ್ಡನ್ ಫೇಸ್ ಆಫ್ ಹಿಸ್ ಕರಿಯರ್ ಅಂತ ನನಗನ್ಸುತ್ತೆ. ಕನ್ನಡ ಸಿನಿಮಾ ರಂಗದಲ್ಲಿ ಹೀರೋಗಳು 2 ದಶಕ 3 ದಶಕ 4 ದಶಕಗಳ ಕಾಲ ಇರ್ತಾರೆ, ಹೀರೋ ಆಗಿನೇ ಇರ್ತಾರೆ. ಆದರೆ ಹೀರೋಯಿನ್ ವಿಚಾರವಾಗಿ ಹೇಳೋದಾದರೆ ಅವ್ರಿಗೆ ವ್ಯಾಲಿಡಿಟಿ 5 years 10 years. ಆದರೆ ಬರೋಬ್ಬರಿ 20 ವರ್ಷಗಳ ಕಾಲ ಇನ್ನೂ ಚಿತ್ರರಂಗದಲ್ಲಿ ಇದ್ದು ಆಕ್ಟಿವ್ ಆಗಿ ಒಂದಿಷ್ಟು ಸಿನಿಮಾಗಳನ್ನು ಮಾಡುವ ಮೂಲಕ ಸುದ್ದಿಯಾದಂಥವರು ಸಂಜನಾ ಗಲ್ರಾನಿ. ಸಂಜನಾ ಗಲ್ರಾನಿ ಅಂದ ತಕ್ಷಣ ನಿಮಗೆ ನೆನಪಾಗೋದು ಗಂಡ ಹೆಂಡತಿ ಸಿನಿಮಾ. ಅದಕ್ಕೂ ಮೊದಲು ಒಂದಿಷ್ಟು ಸಿನಿಮಾಗಳು ಮಾಡಿದರೂ ಕೂಡ ಆ ಸಿನಿಮಾದ ಮೂಲಕ ಚಾರ್ಮಿಗೆ ಬಂದರು. ಕನ್ನಡ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿದರು. ಕನ್ನಡ ಅಷ್ಟೇ ಅಲ್ಲ, ತೆಲುಗು, ತಮಿಳು, ಮಲಯಾಳಂ ಹೀಗೆ ಒಂದಿಷ್ಟು ಚಿತ್ರರಂಗನ ಒಂದು ರೌಂಡ್ ಸುತ್ತಾಡ್ಕೊಂಡ್ಬಂದರು. ಅದೆಲ್ಲ ಆದಮೇಲೆ ಜೀವನದಲ್ಲಿ ಒಂದಿಷ್ಟು ಏರಿಳಿತಗಳು ಕೂಡ ಬಂದವು. ಅದನ್ನೆಲ್ಲ ಎದುರಿಸಿ ಮೆಟ್ ನಿಂತು ಈಗ ಮತ್ತಷ್ಟು ನಾನು ರೆಡಿಯಾಗಿದ್ದೀನಿ, ಮತ್ತೆ ಸಿನಿಮಾ ಮೂಲಕ ಮತ್ತಷ್ಟು ಹೊಸ ಬಗೆಯ ಪಾತ್ರಗಳನ್ನು ಮಾಡೋ ಮೂಲಕ ಮನೋರಂಜನೆ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಖುಷಿಯಾಗಿರುವಂಥ ಸಂಜನಾ ಗಲ್ರಾನಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಒಂದಿಷ್ಟು ಮಾತಾಡೋಣ. ಅಂದ್ರೆ ಇಷ್ಟು ವರ್ಷದ ಲೈಫ್ ಹೇಗಿತ್ತು, ಈಗ ಮುಂದೆ ಇರ್ತಕ್ಕಂಥ ಜರ್ನಿ ಹೇಗಿದೆ, ಅದೆಲ್ಲ ಒಂದಿಷ್ಟು ಮಾತಾಡ್ತಾ ಹೋಗೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ಲೈಫ್ ಈಗ? ಪರವಾಗಿಲ್ಲ, ತಿರ್ಗಾ ಸ್ವಲ್ಪ ಉಸಿರಾಡ್ತಾ ಇದೀವಿ. ಆಗಿದ್ದು ದೌರ್ಜನ್ಯ ಆಗಿರೋ ಒಂದು ಟಾರ್ಚರ್ ಸಹಿಸ್ಕೊಂಡಾದ್ಮೇಲೆ ತಿರ್ಗಾ ಬದುಕೆ ಜಟಕ ಬಂಡಿ ಅಂತ ಹೇಳ್ತಾರಲ್ಲ, ಸೊ ತಿರ್ಗಾ ಸಾಕ್ಸೋದಿಕ್ಕೆ ಜೀವನ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಹಿಂದೆ ಒಂದು ನಟಿಯಾಗಿ ಬಂದಿದೆ, ಒಂದು ಹುಡುಗಿಯಾಗಿ ಬಂದಿದೆ, ಈಗ ಒಂದು ಮಹಿಳೆಯಾಗಿ ಬಂದಿದ್ದೀನಿ, ಒಂದು ತಾಯಿಯಾಗಿ ಬಂದಿದ್ದೀನಿ, ಒಂದು ಹೆಂಡತಿಯಾಗೂ ಬಂದಿದ್ದೀನಿ. ಸಾಮಾನ್ಯವಾಗಿ ಹೀರೋಯಿನ್ಗಳಿಗೆ 5 years ವ್ಯಾಲಿಡಿಟಿ ಅಂತ ಮಾತಿದೆ ಚಿತ್ರರಂಗದಲ್ಲಿ. ಇಲ್ಲ ಅವರು ಅತ್ತಿಗೆ ಆಗಿಬಿಡ್ಬೇಕು, ಇಲ್ಲ ಹೀರೋಯಿನ್ ನಂತರ ಅತ್ತಿಗೆ ಅಮ್ಮ ಈ ಥರದ ಪಾತ್ರಗಳಿಗೆ ಸೀಮಿತ ಆಗ್ತಾರೆ ಅನ್ನೋ ಮಾತು. ಬಟ್ ಸಂಜನಾ ಅವರು ತೆಲುಗುಗೆ ಹೋದರು, ತಮಿಳು, ಮಲಯಾಳಮ್ಮು, ಕನ್ನಡ ಹೀಗೆ 4 ಭಾಷೆಯ ಸಿನಿಮಾಗಳಲ್ಲೂ ಆ್ಯಕ್ಟಿವ್ ಆಗಿದ್ದರು. ಇದು ಹೇಗೆ ಸಾಧ್ಯ ಆಯಿತು? 55 ಮೂವೀಸ್ ಮಾಡಿದ್ದೀನಿ ನಾನು ನನ್ನ ಕರಿಯರಲ್ಲಿ. ಈಗ ಭಗವಂತನ ದಯೆಯಿಂದ 2 ಒಳ್ಳೆ ಪಿಕ್ಚರ್ಸ್ ನನ್ನ ರಿಲೀಸಲ್ಲಿದೆ. ಮಣಿಶಂಕರ್ ಅಂತ ವುಮೆನ್ ಸೆಂಟ್ರಿಕ್ ಫಿಲ್ಮ್ ತೆಲುಗುನಲ್ಲಿದೆ, ಆ್ಯಂಡ್ ಅದು ಭೋಜ್ಪುರಿನಲ್ಲೂ ಬಹುಶಃ ರಿಲೀಸ್ ಆಗುತ್ತೆ. ಬಿಕಾಸ್ ಭೋಜ್ಪುರಿಯಿಂದ ಒಂದು ಒಳ್ಳೆಯ ನಟಿ ಪಾಕಿ ಹೆಗ್ಡೆ ಅಂತಾನು ಮಣಿಶಂಕರಲ್ಲಿದ್ದಾರೆ. ಸೊ ಅದು ಒಂದು ಡ್ಯೂಯಲ್ ಲ್ಯಾಂಗ್ವೇಜ್ ಹೋಗೋದಕ್ಕೆ ನಾವಿಬ್ರು ಡ್ಯೂಯಲ್ ಜನ ಹೆಸರು ಮಾಡಿರೋರು ಡ್ಯೂಯಲ್ ಇಂಡಸ್ಟ್ರೀಸಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದಿಲ್ಲದೆ ಕುಂಡ್ರಾಂಡಿ ಆಫೀಸ್ ಅಂತ ಇನ್ನೊಂದು ಮಲಯಾಳಂ ಚಿತ್ರನೂ ನಾನು ಮಾಡ್ತಾ ಇದ್ದೀನಿ. ಈಗ ಮಂಜುಮಳ್ ಬಾಯ್ಸ್ ಅಂತ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದ ಶ್ರೀನಾಥ್ ಬಾಷಿ ಅವರ ಜೊತೆ ಕುಂಡರಾಂಡಿ ಆಫೀಸ್ ಅಂತ IAS IPS ಆಫೀಸರ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತೀನಿ. ಸೊ ಐ ಥಿಂಕ್ ನಮ್ಮ ಒಳ್ಳೆತನ ನಮ್ಮನ್ನು ಕಾಪಾಡುತ್ತೆ ಎಲ್ಲೋ ಒಂದು ಕಡೆ. 19 ವರ್ಷ ಆದ್ರೂ ನಾನು ಯಾವ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀನಿ, ಯಾವ ಪ್ರೊಡ್ಯೂಸರ್ಸ್ ಜೊತೆ, ಯಾವ ಡೈರೆಕ್ಟರ್ಸ್ ಜೊತೆ, ಅವ್ರಿಗೆ ಏನೇ ನಮ್ಮ ಬಗ್ಗೆ ಕೇಳಿದ್ರು ನಾವು ವೈಯಕ್ತಿಕವಾಗಿ ಹೇಗಿರ್ತೀವಿ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಬಿಕಾಸ್ ಒಂದು ಸಿನಿಮಾ ಮಾಡೋದಂದರೆ 2 ತಿಂಗಳು ಶೂಟಿಂಗ್ ಕಾಲ ನಾವೆಲ್ಲರ ಜೊತೆಗಿರ್ತೀವಿ. ಅದಾದಮೇಲೆ 6 ತಿಂಗಳು 1 ವರ್ಷ ಅದು ರಿಲೀಸ್ ಆಗೋ ಕಾಲ ನಾನು ಹೇಗೆ ಒದ್ದಾಡಿ ಕಷ್ಟಪಟ್ಟು ಅದನ್ನು ಪ್ರಮೋಟ್ ಮಾಡಿ ತುಂಬ ಮನ್ಸಾಣೆ ಅದನ್ನು ನನ್ನ ಸ್ವಂತ ಮಗುತನ ನಾನು ಪ್ರಮೋಟ್ ಮಾಡ್ತೀನಿ. ಯಾವುದಾದ್ರೂ ಒಂದು ಸಿನಿಮಾ ನಾನು ಸೈನ್ ಮಾಡಿದ್ರೆ, ಇಲ್ಲಪ್ಪ ನನಗೆ ಬಂತಪ್ಪ ಇಷ್ಟು ಲಕ್ಷ ರೂಪಾಯಿ ಅದಕ್ಕೆ ನಾನು ಇದು ಮಾಡಿಬಿಟ್ಟೆ, ಈಗ ಐ ಡೋಂಟ್ ಕೇರ್ ಅಂತ ನಾನು ಡಿಸ್ಕನೆಕ್ಟ್ ಆಗಲ್ಲ. ನನಗೆ ಇಲ್ಲಾಂದರೆ ನಾನು ಸೈನೇ ಮಾಡಲ್ಲ. ನನಗೆ ಆ ಸ್ಕ್ರಿಪ್ಟ್ ಮೇಲೆ ಆ ಜನರ ಮೇಲೆ ನಂಬಿಕೆ ಇಲ್ಲ, ನನಗೆ ಆ ಜನ ಇಷ್ಟ ಇಲ್ಲ ಅಂದರೆ ನನಗೆ ನೆಮ್ಮದಿ ಅನ್ನೋದು ತುಂಬ ಇಷ್ಟ. ಸೊ ನಾನು ಆ ಸೆಟ್ಟಿಗೆ ಹೋಗಲ್ಲ, ನಾನು ಅದು ಸೈನೇ ಮಾಡಲ್ಲ, ಅದು ಎಷ್ಟಾದರೂ ಲಕ್ಷ ನನಗೆ ಕೊಟ್ಬಿಡಿ. ಸೊ ಐ ಆಮ್ ವೆರಿ ಚೂಸಿ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಸಿನಿಮಾ ಆಯ್ಕೆ ಮಾಡಿಕೊಂಡ್ರೆ ನಿಜಕ್ಕೂ ಅದಕ್ಕೆ ನಾನು ಹಾರ್ಟ್ ಆ್ಯಂಡ್ ಬ್ಲಡ್ಡೇ ಕೊಡ್ತೀನಿ.
ರೈಟ್. ಸೊ ಐ ಥಿಂಕ್ ದಟ್ ಇಸ್ ವಾಟ್ ಕೀಪ್ಸ್ ಯು ಇನ್ ದ ಇಂಡಸ್ಟ್ರಿ, ಬಿಕಾಸ್ ಅವ್ರಿಗೆ ಗೊತ್ತು ಇವ್ರು ಎಷ್ಟು ಡೆಡಿಕೇಟೆಡ್ ಆರ್ಟಿಸ್ಟ್ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇವರು ನಿಜಕ್ಕೂ ಸಿನಿಮಾ ರಿಲೀಸ್ ಆಗಿ ಅದಾದ್ಮೇಲೂ ಪ್ರಮೋಷನ್ ಇದ್ರೂ ಸಹಕರಿಸ್ತಾರೆ ಅಂತ ಪ್ರೊಡ್ಯೂಸರ್ಸ್ಗೂ ಡೈರೆಕ್ಟರ್ಸ್ಗೂ ಗೊತ್ತಿದೆ. ಓಕೆ, ಕಳೆದ 3-4 ವರ್ಷದಿಂದ ಸಂಜನಾ ಅವರ ಸುದ್ದಿ ತುಂಬ ಜೋರಾಗಾಯಿತು. ಅದಾದ ಬಳಿಕ ಮತ್ತೆ ಸಂಜನಾ ಸೈಲೆಂಟ್ ಆದರು. ಇದರ ನಡುವೆ ಒಂದಿಷ್ಟು ಮಾತುಗಳು ಕೇಳಿಬಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಆದರೂ ಎಲ್ಲರ ಮಾತುಗೂ ಒಂದು ದಿನ ಒಂದು ಉತ್ತರ ಕೊಡುವಂಥ ಕಾಲ ಬರುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಆ ಕಾಲ ಈಗ ಬಂದಿದೆ ಅನಿಸುತ್ತೆ. ಖಂಡಿತವಾಗ್ಲೂ ನನಗೆ ನೀವೆಲ್ಲರೂ 1 year ಬ್ಯಾಕ್, 2 year ಬ್ಯಾಕ್ ಅಥವಾ 6 months ಬ್ಯಾಕ್ ಇಂಟರ್ವ್ಯೂ ಕೊಡಿ ಸಂಜನಾರವ್ರೆ ಅಂತ ಕೇಳೋರು. ತೊಡೆನಲ್ಲಿ ಮುದ್ದಾದ ಚಿಕ್ಕ ಮಗು, ಈಗ 2 ವರ್ಷ ಆಗಿದ್ದಾನೆ, ಅಟ್ಲೀಸ್ಟ್ ಓಡಾಡ್ತಾ ಇದ್ದಾನೆ, ಅವ್ನಿಗೆ ಅರ್ಥ ಆಗ್ತಾ ಇದೆ, ಮಮ್ಮಿ ಕೆಲಸ ಮಾಡ್ತಿದ್ದಾರೆ, ಸ್ವಲ್ಪ ಅರ್ಥ ಆಗ್ತದೆ, ಅಷ್ಟು ಚಿಕ್ಕ ಮಗು ಇಟ್ಕೊಂಡಿದ್ದೀನಿ. ಡಿಪ್ರೆಷನ್ನಿಂದ ಒಳಗಾಗಿ ಇನ್ನೂ ಸ್ವಲ್ಪ ರಿಕವರ್ ಆಗ್ತಾ ಇದ್ದೀನಿ, ಮಾನಸಿಕವಾಗಿ ತುಂಬ ಹಿಟ್ ಆಗಿದ್ದೀನಿ ಆ ಒಂದು ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ಎಳೆದ್ಬಿಟ್ಟು ನನ್ನ ಹರಾಜು ಮಾಡಿದ್ದಕ್ಕೆ. ಆ್ಯಂಡ್ ಅದಿಲ್ಲದೆ ಇನ್ನೂ ನನಗೆ ಒಂದು ದಾರಿ ಕಾಣಿಸ್ತಾ ಇಲ್ಲ. ಈಗ ಅರ್ಜೆಂಟಾಗಿ ನಾನು ಸಿನಿಮಾಸ್ ಮಾಡಬೇಕಾ, ಆ್ಯಂಡ್ ಎಲ್ಲನೂ ಒಂದು ಆರ್ಗನೈಸ್ಡ್ ಪ್ಲ್ಯಾನಿಂಗ್ ಜೊತೆ ನಾವು ಮಾಡಬೇಕು. ಸುಮ್ಮನೆ ನಾವು ಏನು ಅಜೆಂಡಾ ಇಲ್ಲದೆ ನಾವು ಏನು ಮಾಡಬಾರ್ದು. ಸೊ ಎಲ್ಲದಕ್ಕೂ ಒಂದು ಕರೆಕ್ಟ್ ಸಮಯ ಈಗ ಬಂದಿದೆ. ಹಾಗಾಗಿ ನಿಮ್ಮ ಜೊತೆ ಕೂತ್ಕೊಂಡ್ಬಿಟ್ಟು ಈಗ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಓಕೆ, ಈಗ ಹೇಳಿದ್ರಿ ಸ್ಯಾಂಡಲ್ವುಡ್ ಏನು ಡ್ರಗ್ಸ್ ಪ್ರಕರಣ ಜೋರಾಗಿ ಸೌಂಡ್ ಕೇಳಿಬರ್ತು. ಎಲ್ಲೋ ಒಂದು ಕಡೆಗೆ ಸಂಜನಾ ಆ ತಪ್ಪು ಮಾಡಿಲ್ಲ ಅನ್ನೋ ಇಷ್ಟು ಜನ ವರ್ಗ ಮಾತಾಡ್ತಾ ಇದ್ರೆ, ಒಂದಿಷ್ಟು ಜನ ತಪ್ಪು ಮಾಡಿರೋದಕ್ಕೆ ಈ ಥರದ ಆಯಿತು ಅನ್ನೋದು. ಸೊ ಎಲ್ಲೋ ಸಂಜನಾನ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸ್ತಾ? ಟಾರ್ಗೆಟೇ ಮಾಡಿದ್ರು. ಸೊ ಪರ್ಸ್ನಲ್ ಆಗಿ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಇನ್ನೊಬ್ಬ ಅರೆಸ್ಟ್ ಆಗ್ತಾನೆ. ನನ್ನ ರಕ್ಷಾಬಂಧನಲ್ಲಿ ನಾನು ಅವನ ಬ್ರದರ್ ಅಂತ ಮಾಡಿಕೊಂಡು ನಾನು ಅವ್ನಿಗೆ ರಾಖಿ ಹಾಕಿರ್ತೀನಿ. ರಿಯಲ್ ಎಸ್ಟೇಟಿಗೆ ನಾನು ಅವ್ರಿಗೆ ಲಕ್ಷಾಂತರ ರೂಪಾಯಿ ನಾನು ಕಷ್ಟಪಟ್ಟಿರೋ ಹೀರೋಯಿನ್ ಕೆಲಸ ಮಾಡಿ ದುಡ್ದಿರೋ ದುಡ್ಡು, ನಮ್ಗೆ ದಿನಾಗ್ಲೂ ಶೂಟಿಂಗ್ ಇರಲ್ಲ, ನಾವು ಹೀರೋಯಿನ್ಸ್ ಆಗಿದ್ರೆ ಯಾವತ್ತೋ ಒಂದ್ಸಲ ಇರುತ್ತೆ, ಅದೇ ಆ ಕಷ್ಟಪಟ್ಟಿರೋ ದುಡ್ಡು ನನಗೋಸ್ಕರ ಸೇವ್ ಮಾಡ್ಕೊಂಡಿರೋ ದುಡ್ಡು ನಾನು ಅವನಿಗೆ ಕೊಟ್ಟಿರ್ತೀನಿ. ಆ್ಯಂಡ್ ಅವನಿಗೆ ಈಗ ಅವ್ನ ನಿಯತ್ ಬದಲಾಗಿ ಹಿ ಡಸ್ ನಾಟ್ ವಾಂಟ್ ಟು ರಿಟರ್ನ್ ದ ಮನಿ. ಕೊಡ್ತೀನಿ ನಿನಗೆ, ಎಲ್ಲೇ ಹೋಗ್ತೀನಿ ಅಂತ ಏಕವಚನದಲ್ಲಿ ಮಾತಾಡೋನು. ಎಲ್ಲೇ ಓಡೋಗ್ತೀನಿ ನಾನು, ಎಲ್ಲೇ ಓಡೋಗ್ತೀಯ ನೀನು, ಏನು ಸತ್ತೋಗ್ತೀನ ನಾನು, ಈ ರೇಂಜಿಗೆ ಮಾತಾಡ್ತಾ ಇದ್ದ. ಅಷ್ಟು ಹೆಲ್ಪ್ ಮಾಡಿದ್ರು, ಪೂರ್ತಿಯಾಗಿ ಹೆಲ್ಪ್ ಮಾಡಿದ್ರು ಸಂಪೂರ್ಣವಾಗಿ. ತಗೊಳ್ಳುವಾಗೆ ಒಂಥರ ಇರ್ತಾರೆ ಜನ, ಹಣ ತಗೊಂಡಾದ್ಮೇಲೆ ಅವರಿಂದ ದೊಡ್ಡ ದುಶ್ಮನ್ ನಿಮಗೆ ಯಾರೂ ಆಗಲ್ಲ. ಅವನು ಈ ಕೇಸಲ್ಲಿ ಅರೆಸ್ಟ್ ಆಗ್ತಾನೆ. ಅವನು ಈ ಕೇಸಲ್ಲಿ ಅರೆಸ್ಟ್ ಆದಾಗ ಇವಳಿಗೆ ಈಗ ಸಿಕ್ಕಿ ಬೀಳ್ಸೋದಕ್ಕೆ ಇದು ಅದ್ಭುತವಾದ ಚಾನ್ಸ್ ಅಂತ ಸಂಜನಾ ಇನ್ವಾಲ್ವ್ಮೆಂಟು ಇದೆ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾನೆ. ಈಗ ಬರೀ ಬಾಯಿ ಮಾತಲ್ಲಿ ವಿಜಯ್ ಅವರೇ, ನಿಮ್ಮ ಮದುವೆ ಪ್ರಿಯಾಂಕಾ ಗಾಂಧಿ ಜೊತೆ ಆಗಿದೆ ಅಂತ ಹೇಳಿದ್ರೆ ಆಗೋಗಿರತ್ತಾ? ಆಗಲ್ಲ. ಹೌದು. ನಾನೀಗ ನೀವು ನರೇಂದ್ರ ಮೋದಿ, ನೀವು ವಿಜಯ್ ಅವರೇ, ನೀವು ವಿಜಯ್ ಇಲ್ಲ ಅಂತ ನಾನು ಹೇಳಿದ್ರೆ ನೀವು ನರೇಂದ್ರ ಮೋದಿ ಆಗೋಗ್ತೀರಾ? ಆಗಲ್ಲ. ಬರೀ ಬಾಯಿ ಮಾತಲ್ಲಿ ಹೇಳಿದ್ದು. ಆ್ಯಂಡ್ ಅವ್ನು ಅರೆಸ್ಟ್ ಆದಮೇಲೆ ನನಗೆ ಕೆಲವೊಂದು ಮೀಡಿಯಾ ಚಾನೆಲ್ಸ್ ಮನೆ ಕೆಳಗೆ ಬಂದು ಅವ್ನು ಅರೆಸ್ಟ್ ಆಗಿದ್ದಾನೆ, ವಿಚಾರಣೆಗೆ ಸಂಜನಾ ಕರೀತಾರ, ಯಾಕೆ ಕರೀತಾ ಇಲ್ಲ ಇನ್ನ ಅಂತೂ ಕೇಳಿದ್ದ ಮೀಡಿಯಾ ಚಾನೆಲ್ಗಳು TRPಗಳಿಗೆ ಬಂದು ಮನೆ ಕೆಳಗೆ ಫುಲ್ ಲೈನಾಗಿ ನಿಂತ್ಕೊಂಡ್ಬಿಟ್ಟಿದ್ರು. ಎಷ್ಟು ಕಷ್ಟ ಆಗ್ತಾಯಿತ್ತಂದರೆ, ನಾವು ಆಚೆ ಹೋಗ್ಬೇಕಂದ್ರೆ ಹಿಂದೆ ಕಾಂಪೌಂಡ್ ಜಂಪ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಆಚೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಕಾರ್ ತೆಗಿಲಿಕ್ಕೆ ಬಿಡ್ತಾ ಇಲ್ಲ, ಕಾರ್ ಮೇಲೆ ಬೀಳ್ತಾ ಇದ್ದಾರೆ ಆ ಮೀಡಿಯಾ ಚಾನೆಲ್ಸು. ಆ್ಯಂಡ್ ಹೆಂಗೆ ಆಡ್ತಾ ಇದ್ದಾರೆ ಅಂದರೆ, ನನ್ನ ಜೊತೆನೇ ಕುತ್ಕೊಂಡು ಕಾಫಿ ಕುಡಿಯೋರು, ನನ್ನ ಜೊತೆನೇ ಟೀ ಕುಡಿಯೋರು, ಅರ್ಧ ಗಂಟೆ 1 ಅವರು ಹೊರಟೆ ಹೊಡಿಯೋದು ನಾವು ಆ ಮೀಡಿಯಾ ಅವ್ರ ಜೊತೆ. ಬಟ್ ವಾಟ್ ಹಸ್ ಹ್ಯಾಪನ್ ಟು ದೆಮ್ ಐ ಕೆನಾಟ್ ಅಂಡರ್ಸ್ಟ್ಯಾಂಡ್. ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅವರೇ ಅಷ್ಟು ಇನ್ನೂ ಜೋರಾಗಿ ಎಬ್ಸೋದು. ಇನ್ನು ಈ ಸಾಮಾಜಿಕ ಕಾರ್ಯಕರ್ತ ಅಂತ ಇವ್ರು ಓಡಾಡ್ತಾ ಇರ್ತಾರಲ್ಲ, ಅವರು ಆ ಕಡೆನ ನಾನು ಯಾವತ್ತೂ ಅವ್ರಿಗೆ ಮುಖಾಮುಖಿನೂ ನೋಡಿಲ್ಲ. ರೈಟ್. ಆ್ಯಂಡ್ ಅವರು ಇಲ್ಲ ಸಂಜನಾ ಮನೆ ನೀವು ಚೆಕ್ ಮಾಡಲೇಬೇಕು ಅಂತ ಅವರು ಮೀಡಿಯಾನಲ್ಲಿ ಇನ್ನೂ ಘಂಟಾಘೋಷವಾಗಿ ಗಟ್ಟಿಯಾಗಿ ನನ್ನ ಹೆಸರು ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ಪ್ಲಾಂಟ್ ಮಾಡೋದು. ಬಿಕಾಸ್ ಯಾರಾದರೂ ಒಂದು ಕೆಟ್ಟ ಟೈಮ್ ಬಂದರೆ, ಯಾರಾದರೂ ಒಂದು ಆರ್ಟಿಸ್ಟ್ಗೆ ಈ ಸಾಮಾಜಿಕ ಕಾರ್ಯಕರ್ತ ಅಂತ ಇವ್ರು ಇದಾರಲ್ಲ, ಓಡಾಡ್ತಾ ಇದ್ದಾರೆ, ಸೆಲ್ಫ್ ಕ್ಲೇಮ್ಡ್ ಸಾಮಾಜಿಕ ಕಾರ್ಯಕರ್ತ. ವಿಜಯ್ ಅವರೇ, ಸಾಮಾಜಿಕ ಕಾರ್ಯಕರ್ತ ಅಂದರೆ ಮೀನಿಂಗ್ ಏನು? ಅದೇ ಒಳ್ಳೆ ಕೆಲಸಗಳು ಮಾಡಬೇಕು. ಯಾವ ಒಳ್ಳೆ ಕೆಲಸ ಮಾಡಿದ್ದಾರೆ? ಪರವಾಗಿರಬೇಕು, ಜನಪರವಾಗಿ ಕೆಲಸ ಮಾಡಿ. ಯಾವಾಗ ನೋಡಿದ್ದೀರಾ ಬಡವ್ರ ಪರವಾಗಿರೋದವರು?
ಅಲ್ಲ ನಾನು ಹೇಳೋದು ಇಲ್ಲ ನಾನು ಕೇಳ್ತಾ ಸಾಮಾನ್ಯವಾಗಿ- ಇದ್ದೀನಿ. ಇಲ್ಲ ಕರೆಕ್ಟ್, ಬಡವರ ಪರವಾಗಿ ಸಾಮಾಜಿಕ ಕಾರ್ಯಕರ್ತ ನಾನು ಅಂತ ಓಡಾಡ್ತಾ ಇದ್ದಾನಲ್ವಾ, ನಾನು ಅವನ ಹೆಸರು ನನ್ನ ಬಾಯಲ್ಲಿ ಹೇಳ್ಬಿಟ್ಟು ನನ್ನ ಬಾಯಿನ ಹೊಲ್ಸ್ ಮಾಡ್ಕೊಳಕ್ ಇಷ್ಟಪಡಲ್ಲ. ಅವ್ನು ಯಾವ ಬಡವರ ಪರವಾಗಿ ನಿಂತಿದ್ದಾನೆ, ಏನಾದ್ರೂ ಸೇವೆ ಕಾರ್ಯಕ್ರಮ ಮಾಡಿದಾನ, ಯಾರಿಗೆ ಸೇವೆ ಮಾಡಿದಾನೆ, ಯಾರಿಗೆ ಏನಾದ್ರೂ ಒಂದು ಚಾರಿಟಿ ಕೆಲಸ ಮಾಡಿದಾನ, ಅಥವಾ ಈಗ ಫ್ಲಡ್ಗಳು ನಡೀತಾ ಇದೆ, ಎಷ್ಟೋ ಬಡವ್ರ ಮನೆ ಒಡೆದೋಗ್ ಹೋಗಿದೆ, ಅಲ್ಲಿ ಯಾಕೆ ಹೋಗ್ತಾ ಇಲ್ಲ? ಅಲ್ಲಿ ಹೋಗ್ಬಿಟ್ಟು ಯಾಕೆ ಸಾಮಾಜಿಕ ಕಾರ್ಯಕರ್ತ ಮಾಡ್ತಾ? ಇವನು ಸಾಮಾಜಿಕ ಕಾರ್ಯಕರ್ತ ಅಲ್ಲ. ಫಸ್ಟ್ ಆ್ಯಂಡ್ ಫಾರ್ ಆಲ್ ಇವನಿಂದ ಎಲ್ಲ ಸಾಮಾಜಿಕ ಕಾರ್ಯಕರ್ತಗಳ ಹೆಸರು ಹಾಳು ಮಾಡೋದು ನಿಲ್ಲಿಸಿ. ಸಾಮಾಜಿಕ ಕಾರ್ಯಕರ್ತ ಅಂದರೆ ಅಣ್ಣಾ ಹಜಾರೆ ಕರೀರಿ, ಅವರು ಸಾಮಾಜಿಕ ಕಾರ್ಯಕರ್ತ ಕರೆಕ್ಟ್ ಅರ್ಥ. ಅವರು ಹೋರಾಟ ಮಾಡಿಬಿಟ್ಟು ಭ್ರಷ್ಟಾಚಾರದ ಅಗೇನ್ಸ್ಟ್ ನಿಂತಿರೋರು, ಇಂಥವ್ರೆಲ್ಲ ಸಾಮಾಜಿಕ ಕಾರ್ಯಕರ್ತ ಅಲ್ಲ. ಇವ್ರು ಬರೀ ಸೆಲ್ಫು ಪಬ್ಲಿಸಿಟಿ ಹುಚ್ಚಿರೋ ಕಾರ್ಯಕರ್ತ ಇವರು. ಯಾಕೆ ಅಷ್ಟು ಸಿಟ್ಟು ನಿಮ್ಮ ಮೇಲೆ ಅಂತ? ಇಲ್ಲ ನನಗೆ ಗೊತ್ತಿಲ್ಲ, ನನಗೆ ಏನು ಮುಖಾಮುಖಿನೇ ಗೊತ್ತಿಲ್ಲ. ಬಟ್ ಈಗ ನನಗೆ ಏನ್ ಅರ್ಥ ಆಗ್ತದೆ ಅಂದ್ರೆ, ಜಸ್ಟ್ ಫಾಲೋ ದಿ ಪರ್ಟಿಕ್ಯುಲರ್ ಫ್ಲೋ. ಶ್ರುತಿ ಹರಿಹರನ್ ಅವ್ರಿಗೂ ಕೆಟ್ಟ ಟೈಮ್ ಬಂದಾಗ ಅವ್ರಿಗೂ ಅರ್ಜುನ್ ಸರ್ಜಾ ಸರ್ಗೆ ಏನೋ ಪರ್ಸನಲ್ ನಡೀತು, ಏನೋ ಮೀಟು ಬಂತು, ಇವನ ಏನು ಒಂದು ಸಂಬಂಧ ಇಲ್ಲ, ಎಗರಿದ್ರು ಪಬ್ಲಿಸಿಟಿಗೋಸ್ಕರ. ನಂದು ಏನು ಸಂಬಂಧ ಇಲ್ಲ, ಎಗರಿದ್ರು ಪಬ್ಲಿಸಿಟಿಗೋಸ್ಕರ. ಅನುಶ್ರೀದು ಏನು ಸಂಬಂಧ ಇಲ್ಲ, ಎಗರಿದ್ರು ಪಬ್ಲಿಸಿಟಿಗೋಸ್ಕರ. ನಿವೇದಿತಾ ಗೌಡ ಅಂದು ಏನು ಸಂಬಂಧ ಇಲ್ಲ, ಎಗರಿದ್ರು ಪಬ್ಲಿಸಿಟಿಗೋಸ್ಕರ. ಎಲ್ಲ ಹೆಣ್ಮಕ್ಳನ್ನೇ ಹರಾಜು ಮಾಡಕ್ ಬರ್ತಾನೆ ಇವನು. ಇಂಥವ್ರನ್ನ ಸೆಲ್ಫ್ ಅಕ್ಲೇಮ್ಡ್ ಈ ಪಬ್ಲಿಸಿಟಿ ಕಾರ್ಯಕರ್ತ ಯಾರಿದಾರೋ, ಫ್ರೀ ಪಬ್ಲಿಸಿಟಿ ತಿನ್ನಕ್ ಬರ್ತಾರೋ, ಫಸ್ಟ್ ಅಂಡ್ ಫಾರ್ ಆಲ್ ಮೀಡಿಯಾದವರೇ ಬ್ಯಾನ್ ಮಾಡಬೇಕು ಅಂತ ನಾನು ಎಲ್ಲ ಮೀಡಿಯಾದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮನೆ ಹೆಣ್ಮಕ್ಳನ್ನ ಅವ್ರು ಹರಾಜು ಮಾಡಕ್ ಬಂದ್ರೆ ಇನ್ನ ನೀವು ಅವ್ರನ್ನ ಪ್ರಮೋಟ್ ಮಾಡ್ತೀರಾ? ಈಗ ಅಷ್ಟಕ್ಕೂ ಸಾಕಾಗಿಲ್ಲ, ಈಗ ಒಂದು ದೊಡ್ಡ ಸೂಪರ್ ಸ್ಟಾರ್ ದರ್ಶನ್ ಸರ್ ಒಳಗೆ ಹಾಕಿದ್ದಾರೆ, ಏನೂ ಸಾಕ್ಷಿ ಆಧಾರ ಇಲ್ಲದೆ ಬಂದು ಅವ್ರ ಹೆಸರನ್ನು ಬಳಸ್ಕೊಂಡ್ಬಿಟ್ಟು ಪಬ್ಲಿಸಿಟಿ ಕಾರ್ಯಕರ್ತ ಆಗಿ ಓಡಾಡ್ತಾ ಇದ್ದಾರೆ. ಇವರೇ ನನ್ನ ಹೆಸರು ಆ ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ಸಂಪೂರ್ಣವಾಗಿ ಅಫಿಷಿಯಲ್ ಆಗಿ ಪ್ಲಾಂಟ್ ಮಾಡಿದ್ರು ಅಂತ ಎಲ್ಲ ಮೀಡಿಯಾದವರೇ ಸಾಕ್ಷಿ, ಎಲ್ಲ ಪ್ರಪಂಚನೇ ಸಾಕ್ಷಿ. ಆ್ಯಂಡ್ ಇಷ್ಟಕ್ಕೂ ಈಗ ನಾನು ಕಾನೂನು ದರ್ವಾಜ ಹಿಡ್ದಿದ್ದೀನಿ 2021 ಇನ್ನು ನಾನು ಆಚೆ ಬಂದಾದ್ಮೇಲೂ ಇದರಿಂದ ಸ್ಟಿಲ್ ನನಗೆ ಬೇರೆ ಬೇರೆ ಟಾಪಿಕಲ್ಲಿ ಬಂದು ಚುಚ್ಚೋದು, ಹೋಗ್ಬಿಟ್ಟು ಚಾನೆಲಲ್ಲಿ ಪ್ಯಾನಲಿಸ್ಟ್ ಆಗಿ ಕೂತ್ಕೊಂಡ್ಬಿಟ್ಟು ನನ್ನ ಬಗ್ಗೆ ಚರ್ಚೆ ಮಾಡೋದು. ಯಾರೀ ಅಧಿಕಾರ ಕೊಟ್ಟರು ನಿಮ್ಗೆ ನನ್ನ ಬಗ್ಗೆ ಮಾತಾಡ್ಲಿಕ್ಕೆ? ವಾಟ್ ರೈಟ್ಸ್ ಡು ಯು ಹ್ಯಾವ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟಂತ ಬಳಸ್ಕೊಳ್ತೀರಾ? ಏನ್ ನಾನು ನಿಮ್ಮ ಮನೆ ಸೊತ್ತ? ನಾನು ಬೇಕಾದಷ್ಟು ನೀವು ಬಂದ್ಬಿಟ್ಟು ನನ್ನ ಬಗ್ಗೆ ಮಾತಾಡ್ಲಿಕ್ಕೆ ಹುಷಾರ್, ನನ್ನಿಂದ ದೂರ ಇರಿ ಅಂತ ಆ ಸಾಮಾಜಿಕ ಕಾರ್ಯಕರ್ತನಿಗೆ ನಾನು ಘಂಟಾಘೋಷವಾಗಿ ನಿಮ್ಮ ಚಾನೆಲ್ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಿ ಇವ್ರಿಗೆ ನಾನು ಸಿವಿಲ್ ಡಿಫೆಮೇಷನ್ ಕೇಸು ಹಾಕಿದ್ದೀನಿ, ಕ್ರಿಮಿನಲ್ ಡಿಫೆಮೇಷನ್ ಕೇಸು ಹಾಕಿದ್ದೀನಿ. ನಾನು ಒಂದು ಇಳಿನೂ ಸಾಯಿಸಿಲ್ಲ ವಿಜಯ್ ಸರ್ ಲೈಫಲ್ಲಿ. ನಾನು 3 ತಿಂಗಳು ಒಳಗಾಗಿದ್ದೀನಿ ಜಸ್ಟ್ ಆಸ್ ಅ ಸಸ್ಪೆಕ್ಟ್. ಇವರಂತೂ ಏನ್ ಮಾಡಿದಾರಂತ ಎಲ್ಲ ಜಾಲತಂತ್ರದಲ್ಲೇ ಇದೆ. ನಾನು ಏನ್ ಮಾಡಿದಾರಂತ ಏನ್ ಹೇಳಿಲ್ಲ ಹೇಳಿ. ಒಬ್ಬರನ್ನ ಕ್ರಿಮಿನಲ್ ಡಿಫೆಮೇಷನ್ ಆಗಿ ಇಷ್ಟು ಹರಾಜ್ ಮಾಡೋ ಒಂದು ಅಧಿಕಾರ ಯಾರಿಗೂ ಇಲ್ಲ. ನೀನ್ ದಪ್ಪ ಕಣೆ ಅಂತ ಹೇಳಿದ್ರು ನಾನು ಡಿಪ್ರೆಷನ್ಗೆ ಆಗಿದ್ದೀನಿ ದಪ್ಪ ಅಂತ ಹೇಳಿದ್ರಂತಾನು ಅದು ಒಂದು ಕ್ರೈಮ್ ಆಗಿದೆ. ಈಗ ಲಾ ಅನ್ನೋದು ನಮ್ಮ ದೇಶದಲ್ಲಿ ಅಷ್ಟು ಬ್ಯೂಟಿಫುಲ್, ಅಷ್ಟು ಸ್ಟ್ರಾಂಗ್ ಆಗಿದೆ. ನನಗೂ ನ್ಯಾಯಾಂಗ ವ್ಯವಸ್ಥೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯಿಂದ, ನನಗೆ ಕೋರ್ಟಿಂದ ನನಗೆ ಆಲ್ರೆಡಿ ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ಸುಳ್ಳು ಅಂತ ಡಿಕ್ಲೇರ್ ಆಗಿ ನಾನು ಆಚೆ ಬಂದಿದ್ದೀನಿ, ನಾನು ಕೇಸ್ ಗೆದ್ದಿದ್ದೀನಿ. ಅದೇ ರೀತಿ ನಾನು ಕ್ರಿಮಿನಲ್ ಡಿಫೆಮೇಷನ್ ಗೆದ್ದು ಇವರಿಗೆ ನಾನು ಜೈಲ್ ಕಳಿಸೋ ತನಕನೂ ನಾನಂತೂ ಬಿಡಲ್ಲ. ಓಕೆ, ಡ್ರಗ್ಸ್ ಪ್ರಕರಣದಲ್ಲಿ ವಿನಾಕಾರಣ ನನ್ನನ್ನು ಒಂದಿಷ್ಟು ಟಾರ್ಗೆಟ್ ಮಾಡಿದರು, ನನ್ನನ್ನು ಜೈಲಲ್ಲಿ ಇರೋ ಹಾಗೆ ಮಾಡಿದ್ರು ಅಂತೆಲ್ಲ ಹೇಳಿದ್ರಿ. ಈಗ ಕೋರ್ಟ್ ಕ್ಲೀನ್ ಚಿಟ್ ಕೊಡ್ತು. ಸೊ ಅದಾದಮೇಲೆ ಒಂದಿಷ್ಟು ನೋವು ಇದ್ದೇ ಇರುತ್ತೆ. ಒಂದಿಷ್ಟು ನೋವಿಲ್ಲ, ನನಗೆ ಎಷ್ಟು ನೋವಿದೆ ಅಂದರೆ ವಿಜಯ್ ಅವರೇ, ನನಗೇನೋ ನೆನ್ನೆ ಬೆಳಗ್ಗೆನೇ ಎಲ್ಲ ಆಗಿದೆ ಅಂತ ನನಗೆ ಅಷ್ಟು ಮನಸ್ಸಲ್ಲಿ ನೋವಿದೆ. 19 ವರ್ಷ ನಾನು ಕೆಲಸ ಮಾಡಿ ಬೆಳೆದಿರೋದು, ನಾನು ಚೆನ್ನಾಗಿರ್ಬೇಕು. ಮನುಷ್ಯನ್ಗೆ ನೋಡಿ ಪಾಕೆಟಲ್ಲಿ 100 ರೂಪಾಯಿ ಇರಲಿ, ಅವನ ಸ್ವಾಭಿಮಾನ ಎಷ್ಟು ಮೌಲ್ಯ ಹೇಳಿ, ಅಮೂಲ್ಯ ಅದು. ಸೆಲ್ಫ್ ರೆಸ್ಪೆಕ್ಟು, ಜನ ಕೊಡೋ ಮರ್ಯಾದೆಗೆ ಪ್ರೀತಿಗೆನೆ ನಾವು ಬದುಕೋದು. ಇವಳು ಇಂಥವಳು ಅಂತ ಅನಿಸ್ಕೊಳ್ಳೋದಿಕ್ಕೆ ನಾನು ಇಷ್ಟು ಕಷ್ಟಪಟ್ಟು ನನ್ನ ಹೆಸರು ಮಾಡಿಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ ನಾನು. ನನಗೆ ಸಿನಿಮಾ ಹಿಟ್ಟಾದರೂ ಫ್ಲಾಪ್ ಆದರೂ ಏನೇ ಆದರೂ ನಾನಂತೂ ಇನ್ನೂ ಒಂದು ಮೂವಿ ಮಾಡಲೇಬೇಕು ಅಂತ ಎಷ್ಟು ಡಯಟ್ಗಳು ಮಾಡಿ, ಯೋಗ ಮಾಡಿ, ಸಣ್ಣ ಆಗಿ ಸಣ್ಣಕ್ಕೆ ನನಗೆ ನಾನೇ ಮೇಂಟೈನ್ ಮಾಡಿಕೊಂಡು ತುಂಬ ಕಷ್ಟಪಟ್ಟಿದ್ದೀನಿ ನಾನು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಕಂಟಿನ್ಯೂ ಆಗೋದಕ್ಕೆ. ಬಟ್ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಆಗೋಗಿದೆ. ಆಗಿದ್ದನ್ನು ಯಾರೂ ಬದಲಾವಣೆ ಮಾಡಲಿಕ್ಕೆ ಆಗಲ್ಲ. ಬಟ್ ಇನ್ನು ಮುಂದೆ ಆಲ್ರೆಡಿ ನನಗೆ ಕನ್ನಡದಲ್ಲೂ ಲಾಸ್ಟ್ 1 ವೀಕ್ 10 ಡೇಸಿಂದ ದೊಡ್ಡ ಪ್ರೊಡ್ಯೂಸರ್ ಎನ್ ಕುಮಾರ್ ಸರ್ ಕಡೆಯಿಂದನೂ ಕರೆ ಬಂದಿದೆ. ಸೊ ತುಂಬ ಒಳ್ಳೆ ಚಿತ್ರಗಳು ಆಫರ್ಸ್ ಬರ್ತಾ ಇದೆ. ಸೊ ನಾನು ಒಳ್ಳೆ ಚಿತ್ರ ಮಾತ್ರ ಮಾಡೋದು. ಸೊ ಹಾಗಾಗಿ ಈಗ ನಾನು ನರೇಶನ್ಗೋಸ್ಕರ ಕಾಯ್ಕೊಂಡಿದ್ದೀನಿ.
ಓಕೆ, ಮತ್ತೆ ಈಗ ಕೋರ್ಟಿಂದ ಕ್ಲೀನ್ ಚಿಟ್ಟಾಗಿ ನಿರಾಳತೆನ ಕಂಡುಕೊಂಡು, ಆದರೆ ನೀವೇ ಹೇಳಿದ್ರಿ ಆ ನೋವು ಇದ್ದೇ ಇರುತ್ತೆ, ಆ ನೋವು ಎಲ್ಲೂ ಹೋಗೋದಿಲ್ಲ, ಅಂದರೆ ಕೊನೆ ತನಕ ಇದ್ದೇ ಇರುತ್ತೆ. ಸೊ ಜಗತ್ತಿಗೆ ಗೊತ್ತಾಗುತ್ತೆ ಯಾರು ಏನು ಅಂತ. ಕೋರ್ಟ್ಗಿಂತ ದೊಡ್ಡದು ಯಾವುದಿಲ್ಲ. ಕೋರ್ಟಲ್ಲೇ ನಿಮಗೆ ತೀರ್ಪು ಬಂದಾಯಿತು. ಅದಾದಮೇಲೆ ಮುಂದೆ ಈಗ ನಿಮ್ಮ ಕಾರ್ಯಚಟುವಟಿಕೆಗಳು ಶುರು ಮಾಡ್ಕೊಂಡ್ರಿ. ನೀವು 3 ತಿಂಗಳು ಏನು ಜೈಲಲ್ಲಿ ಇದ್ರಲ್ಲ, ಅವಾಗಿನ ಸಂಜನಾ ಮನಸ್ಥಿತಿ ಹೇಗಿತ್ತು ಅಂತ? ನಾನು ಫಸ್ಟ್ ನನಗೆ ಮನೆಯಿಂದ ಅರೆಸ್ಟ್ ಮಾಡ್ಕೊಂಡು ಹೋದಾಗ ನನ್ನ ವಿಚಾರಣೆನೂ ಸ್ಟಾರ್ಟ್ ಆಗಿಲ್ಲ ವಿಜಯ್ ಸರ್. ಆಚೆ ಏನ್ ಪರದಾಡ್ತಾ ಇದೆ, ನಾನು ಫಸ್ಟು ನಾನು ಶಾಕಲ್ಲಿದ್ದೀನಿ. ನನ್ನ ಮನೆ ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ಫ್ರಿಸ್ಕ್ ಮಾಡಿದ್ದಾರೆ. ಇಲ್ಲ, ವಿಚಾರಣೆಗೆ ಬನ್ನಿ, ನಿಮಗೆ ಗೊತ್ತಿರೋರು ಅಲ್ಲಿ ಜೈಲ್ ಪಾಲಾಗಿದ್ದಾರೆ, ವಿಚಾರಣೆಗೆ ಬನ್ನಿ. ಈ ರಕ್ಷಾಬಂಧನಲ್ಲಿ ರಾಖಿ ಕಟ್ಟಿರೋ ನನ್ನ ರಾಖಿ ಬ್ರದರು ಜೈಲ್ ಪಾಲಾಗಿದೆ, ವಿಚಾರಣೆಗೆ ಬನ್ನಿ. ವಿಚಾರಣೆಗೆ ಹೋದ್ರೆ ಎಲ್ಲ ಉಲ್ಟಾ ಪುಲ್ಟಾ ಪ್ರಶ್ನೆಗಳು. ಅವ್ರ ಬಗ್ಗೆ ಏನು ಗೊತ್ತು, ಇವ್ರ ಬಗ್ಗೆ ಏನು ಗೊತ್ತು ಆಯ್ತು, ಅದು ನೀವು ತಿಳ್ಕೊಳ್ಳೋದು ನಿಮ್ಮ ಕೆಲಸ. ನನಗೆ ಅವ್ರ ಬಗ್ಗೆ ಏನು ಗೊತ್ತು, ನಿಮಗೆ ಯಾಕೆ? ನನಗೆ ಬರೀ ಅವರು ವೇದಿಕೆ ಮೇಲೆ ಸಿಗ್ತಾರೆ. ದೊಡ್ಡ ದೊಡ್ಡ VVIPಗಳ ಹೆಸರು ಕೇಳೋದು, ದೊಡ್ಡ ರಾಜಕೀಯಲ್ಲಿರೋರ ಹೆಸರು ಕೇಳೋದು ಆಯ್ತು. ನನಗೆ ಇದಕ್ಕೆಲ್ಲ ಸಂಬಂಧನೇ ಇಲ್ಲ ಸರ್. ನನಗೆ ಮನೆಗೆ ಹೋಗಕ್ ಬಿಡಿ. ನಾನು ನನ್ನ ಚೌಕಟ್ಟಲ್ಲಿ ಬದುಕೋ ಒಂದು ಹುಡುಗಿ, ನಾನಾಯ್ತು, ನನ್ನ ಪರಿವಾರ ಆಯ್ತು. ಇಲ್ಲ, ನೀವು ಕೋಆಪ್ರೇಟ್ ಮಾಡ್ತಾ ಇಲ್ಲ, ಕುತ್ಕೊಳ್ಳಿ 5 ನಿಮಿಷ ಅಂತ. 5 ನಿಮಿಷ ಕುತ್ಕೊಂಡಾದ್ಮೇಲೆ ಅಲ್ಲೇ ಮಾನಿಟರ್ ಮೇಲೆ ಸಂಜನಾ ಗಲ್ರಾನಿ ಅಂಡರ್ ಅರೆಸ್ಟ್ ಬರ್ತಾ ಇತ್ತು ಎಲ್ಲ ಕಡೆ. ನನ್ನ ಮೊಬೈಲ್ಗಳು ಹೋಯ್ತು, ನನ್ನ ತಾಯಿ ಮೊಬೈಲು ತಗೊಂಡ್ರು, ನನ್ನ ಮನೆಯಲ್ಲಿರೋ ಕಂಪ್ಯೂಟರ್ಗಳು ತಗೊಂಡ್ಬಿಟ್ರು. 10 ವರ್ಷದ ಡೇಟಾ ಅವ್ರು ರಿಟ್ರೀವ್ ಮಾಡಿದ್ರು. ಓಕೆ, ಯಾರಿಗೆ ಇಮೇಲ್ಸ್ ಹೋಗಿದೆ, ಏನು ಬ್ಯಾಂಕ್ ಡೀಟೇಲ್ಸ್ ಇದೆ. ನಾನು ನಿಮಗೆ 1 ರೂಪಾಯಿನೂ ಕಳಿಸಿದ್ರೆ, ನೀವು ನನಗೆ 1 ರೂಪಾಯಿನೂ ಕಳಿಸಿದ್ರೆ ಅದು ಅವ್ರಿಗೆ ಗೊತ್ತು. SMS ಗಳು, ವಾಟ್ಸಪ್ಗಳು, ಕಾಲ್ಸ್ಗಳು ಎಲ್ಲ ರಿಟ್ರೀವ್ ಮಾಡಿದ್ರು. ಅವ್ರ ಟೆಕ್ನಾಲಜಿ ತುಂಬ ಅದ್ಭುತ ಇದೆ, ಏನೂ ಸಿಕ್ಕಿಲ್ಲ. ಪದೇ ಪದೇ ಯಾಕೆ ಸಿನಿಮಾದರ ಮೇಲೆ ಈ ಥರ ಆರೋಪಗಳು ಬರ್ತವೆ? ರೀಸೆಂಟಾಗಿ ಡಿವೋರ್ಸ್ ಕೇಸ್ ಬಂತು, ನಿಮ್ಮದು ಕೇಸ್ ಆಯಿತು. ಅದಾದಮೇಲೆ ಈಗ ಮೊನ್ನೆ ಯಾವುದೋ ಒಂದು ಕೊಲೆ ಪ್ರಕರಣಕ್ಕೆ ದರ್ಶನ್ ಅವ್ರನ್ನ ಕರ್ಕೊಂಡು ಹೋದ್ರು. ಯಾಕೆ ಸಿನಿಮಾದವರು ಯಾಕೆ ಟಾರ್ಗೆಟ್ ಆಗ್ತಾರೆ ಅನ್ನೋದು? ನೋಡಿ, ಏನಾಗತ್ತಂದ್ರೆ ಆಸ್ ಎ ಲೇಡೀಸ್ ನೀವು ಈ ಥರ, ನಮ್ಮ ತಪ್ಪೇನಂದ್ರೆ, ಮೇನ್ ತಪ್ಪು ಸೆಲಿಬ್ರಿಟೀಸ್ ಆಗಿ ನಮಗೆ ಫ್ರೆಂಡ್ಸೇ ಇರಬಾರ್ದು ಇವರೇ. ಅದೇ ನಮ್ಮ ದೊಡ್ಡ ತಪ್ಪು. ಸೆಲಿಬ್ರಿಟಿ ಆಗೋದು ತಪ್ಪಲ್ಲ, ಸೆಲಿಬ್ರಿಟಿ ಆದ್ಮೇಲೆ ನಿಮಗೆ ಸ್ನೇಹಿತರು ಇರಬಾರ್ದು. ಇದ್ರು ಗಿದ್ರು ಇಲ್ಲ, ಎಲ್ಲಾರು ನಿಮಗೆ ಎಲ್ಲೋ ಒಂದ್ ಕಡೆ ಇಷ್ಟು ಹೆಸರಿದೆ ಇವ್ರಿಗೆ, ಇಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಇವ್ರಿಗೆ, ಇಷ್ಟು ಫಾಲೋ ಅಪ್ ಇದೆ, ಎಲ್ಲಾದ್ರೂ ಹೋದ್ರೆ ಜನ ಸೆಲ್ಫಿ ಬರ್ತಾರೆ. ಜನರ ಕಣ್ ಬಂದು ಉರಿಯತ್ತೆ ಪಕ್ಕದಲ್ಲಿರೋರು. ನೋಡ್ಲಿಕ್ಕೆ ಸ್ನೇಹಿತ, ಒಳಗಿಂದ ಏನೋ ಕರೆಕ್ಟ್ ಟೈಮ್ ಬಂದಾಗ ಹೊತ್ತಿಂದ ಆಚೆ ಬಂದ್ಬಿಟ್ಟು ಜಬಕ್ ಅಂತ ಹೊಡೆಯೋ ಹಾವು. ನಿಮಗೆ ಸ್ನೇಹಿತರೇ ಬೇಕಾ? ನಿಮ್ಮ ಸ್ವಂತ ತಾಯಿ ಇದ್ದಾರೆ, ನಿಮ್ಮ ಸ್ವಂತ ತಂದೆ ಇದ್ದಾರೆ, ನಿಮ್ ರಿಲೇಟಿವ್ಸೇ ಇರಬಹುದು. ದೇ ಆರ್ ಮಚ್ ಬೆಟರ್. ರಿಲೇಟಿವ್ಸ್ ಅಲ್ಲೂ ಕೆಲವೊಬ್ರು ಜೆಲಸಿ ಇದ್ದವ್ರು ಇರ್ತಾರೆ, ಬಟ್ ದೇ ಆರ್ ಮಚ್ ಬೆಟರ್ ದೆನ್ ಅಟ್ಲೀಸ್ಟ್ ಈ ಸೋ ಕಾಲ್ಡ್ ಫ್ರೆಂಡ್ಸ್. ಅದ್ರಲ್ಲೂ ನಾವು ಸ್ವಲ್ಪ ನೊಟೋರಿಯಸ್ ಫ್ರೆಂಡ್ಸ್ ಜೊತೆ ನಾವಿದ್ರೆ, ಸ್ವಲ್ಪ ಜಾಸ್ತಿ ಕುಡಿಯೋರು ಅಥವಾ ಸ್ವಲ್ಪ ಜಾಸ್ತಿ ಶೋಕಿ ಮಾಡೋರು, ಅವ್ರ ಜೊತೆ ನಾವಿದ್ರೆ ನಾವು ಅದನ್ನ ಮಾಡಿಲ್ಲ ಅಂದ್ರೂ ನಾವು ಮಾಡಿದೀವಿ ಅಂತ ನಮ್ಮ ಮೇಲೇನೆ ಬರುತ್ತೆ. ಅಂಡ್ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಒಂದು ದೊಡ್ಡ ಬಿರುಗಾಳಿ ತರ ನಮ್ಮನ್ನು ಎಳ್ಕೊಂಡು ಅದು ಒಳಗ್ ಮಾಡುತ್ತೆ. ದರ್ಶನ್ ವಿಚಾರಣೆ ಏನು ನಡೀತಾ ಇದೆ, ಆ ಪ್ರಕರಣಕ್ಕೆ ಸಂಬಂಧಕ್ಕೆ ಫಸ್ಟ್ ಧ್ವನಿ ಎತ್ತಿದರು ಸಂಜನಾ. ದರ್ಶನ್ ಆಚೆ ಬರಬೇಕು, ದರ್ಶನ್ ತಪ್ಪು ಮಾಡಿಲ್ಲ ಅಂತ ನಿಮ್ಮ ವಾಯ್ಸ್ ಬಂದ ಮೇಲೆ ಒಂದಿಷ್ಟು ಇಂಡಸ್ಟ್ರಿಯಿಂದ ಮೆಲ್ಲಕ್ಕೆ ಒಬ್ಬೊಬ್ಬರೇ ಬಂದು. ಸೊ ನಿಮ್ಮ ಪ್ರಕಾರ ದರ್ಶನ್ ಹೇಗೆ? ನನಗೆ ದರ್ಶನ್ ಸರ್ ಒಂದು ಕಲಾವಿದರಾಗಿ ಮತ್ತೆ ಒಂದು ವೈಯಕ್ತಿಕವಾಗಿ ನನಗೆ ಗೊತ್ತಿರೋ ಮನುಷ್ಯನ ನಾನು ತುಂಬಾ ಗೌರವಿಸ್ತೀನಿ. ನನಗೆ ನನ್ನ ಹಾರ್ಟಲ್ಲೇ ಇದ್ದಾರೆ ದರ್ಶನ್ ಸರ್. ಕಾಟಿರಾನಲ್ಲಿ ಅವ್ರು ಮಾಡಿರೋ ಪಾತ್ರ, ಒಂದೊಂದು ಡೈಲಾಗ್ ಇಲ್ಲೇ ಇದೆ ನನಗೆ, ಅಷ್ಟು ನನಗೆ ಅವ್ರು ಇಷ್ಟ. ಅವರ ನಟನೆಯೂ ನನಗೆ ತುಂಬ ಇಷ್ಟ. ಆ್ಯಸ್ ಅ ಆರ್ಟಿಸ್ಟ್ ನನಗೆ ಅವ್ರು ತುಂಬಾ ಇಷ್ಟ. ಆ್ಯಂಡ್ ಅವ್ರಿಗೆ ನಾನು ಅವ್ರಿಗೆ ನನಗೆ ಅವ್ರು ತುಂಬ ಇಷ್ಟ ಅಂತ ನನಗೆ ಅವ್ರು ತಿಂಗಳು ಸಿಗಬೇಕು ಅಥವಾ ಈ ವರ್ಷ ಸಿಗಬೇಕು ಅಂತ ನನ್ನ ಇಂಟೆನ್ಷನ್ ಇಲ್ಲ. ಅವ್ರು ನನಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಇಲ್ಲ. ಅವರು ಎಲ್ಲೇ ಇದ್ರೂ ತುಂಬ ಚೆನ್ನಾಗಿರ್ಬೇಕು ಅಂತ ನನ್ನ ಡೆಫಿನೆಟ್ ಇಂಟೆನ್ಷನ್. ಅವ್ರ ಪರಿವಾರದ ಜೊತೆ ತುಂಬಾ ಪೀಸ್ಫುಲ್ ಆಗಿರಬೇಕು ಅಂತ ನನ್ನ ಇಂಟೆನ್ಷನ್. ಸೊ ನನಗೆ ಅಂತೂ ದರ್ಶನ್ ಸರ್ನ ನಾನು ಹೇಗೆ ನೋಡ್ತೀನಿ ಅಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿ ಕುಟುಂಬದ ಒನ್ ಆಫ್ ದ ಮೇನ್ ಸದಸ್ಯರಾಗಿನೇ ನಾನು ಅವ್ರನ್ನ ನೋಡೋದು. ಆ್ಯಂಡ್ ಅದರಲ್ಲೂ ಬಾಕ್ಸ್ ಆಫೀಸ್ ಸುಲ್ತಾನ್, ಇಡೀ ಬಾಲಿವುಡ್ ತನಕನೇ ಹೆಸರು ಮಾಡಿದೆ ಈಗ ಕಾಟೇರ. ಇನ್ನು ಒಳ್ಳೊಳ್ಳೆ ಸಿನಿಮಾಸ್ ಬರ್ತಾ ಇತ್ತು. ಇಂಡಸ್ಟ್ರಿನಲ್ಲಿ ದೊಡ್ಡ ಸಿನಿಮಾಸು ನಡೀತಾ ಇರೋದೇ ಒಂದು 3-4. ನಿಮಗೆಲ್ಲ ಗೊತ್ತಿದೆ ವಿಜಯ್ ಅವರೇ, ನೀವು ಸೀನಿಯರ್ ಜರ್ನಲಿಸ್ಟು. ಮಿಕ್ಕಿದೆಲ್ಲ ಸಿನಿಮಾಸ್ಗಳು ಸ್ಟ್ರಗಲ್ ಆಗ್ತಾ ಇದೆ, ಇನ್ನು ದಾರಿ ಹುಡುಕ್ತಾ ಇದೆ. ಅದರಲ್ಲಿ ದರ್ಶನ್ ಸರ್ ಈ ಥರ ಒಳಗಾಗಿ
ಟೆಕ್ನಿಷಿಯನ್ಸಿಗೆ ಎಷ್ಟು ಕಷ್ಟ ಆಗುತ್ತೆ, ಕೆಲಸ ನಿಂತು ಹೋಗುತ್ತೆ, ಬಂಡವಾಳ ಹಾಕಿದ ಪ್ರೊಡ್ಯೂಸರ್ ಪರಿಸ್ಥಿತಿ ಏನು, ಆ್ಯಂಡ್ ಇಷ್ಟೊಂದು ನೆಗೆಟಿವ್ ಆಗೋಗಿದೆ ಎಲ್ಲನೂ. ಈ ಥರ ಯಾಕಾಯಿತು ಭಗವಂತ, ನಮ್ಮ ದರ್ಶನ್ ಅವರು ಬೇಗ ರಿಟರ್ನ್ ಬರಬೇಕು ಅಂತ ನಾನು ನ್ಯೂಸ್ ನೋಡಿದ ಕೂಡಲೇ ನನಗೆ ಬೇಜಾರಾಗೋಗಿ ನನಗೇನೋ ಒಂದು ಕಾಲು ಕೆಳಗಿನ ಭೂಮಿನೇ ಜಾರ್ಬಿಡ್ತು. ಆ್ಯಂಡ್ ನನಗನ್ನಿಸ್ತು, ಅದು ನಾನು ಇದ್ದಂಗೆ ಹೆಂಗೆ ಅನ್ನಿಸ್ತು ನಾನು ಹೇಳಿದೆ. ಈ ವಿಚಾರವಾಗಿ ಇಂಡಸ್ಟ್ರಿನಲ್ಲೇ ಪರ ವಿರೋಧ ಚರ್ಚೆ ಆಗ್ತಾ ಇತ್ತು. ಸೊ ನೀವು ದರ್ಶನ್ ಪರವಾಗಿ ಮಾತಾಡಿದರೆ, ಇನ್ನೆಲ್ಲೋ ಒಂದಿಷ್ಟು ಜನ ವಿರೋಧವಾಗಿ ಮಾತಾಡಿದರು. ಆಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಟಿ ರಮ್ಯಾ ಅವರು ಕೂಡ ಕಠಿಣ ಶಿಕ್ಷೆ ಆಗಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟದ ಆರೋಪಿಗಳಿಗೆ ಅಂತ ಹೇಳಿದರು. ಇಂಡೈರೆಕ್ಟ್ ಅವ್ರ ಹೆಸರು ಎಲ್ಲೂ ಪ್ರಸ್ತಾಪಿಸದೇ ಹೇಳಿದರು. ನೋಡಿ, ಯಾರು ತಪ್ಪು ಮಾಡಿದಾರೋ, ಯಾರು ಈ ಮರ್ಡರ್ ಮಾಡಿದಾರೋ ಅವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಬೇಕು ಅಂತಾನೇ ನಾನು ಹೇಳ್ತಾ ಇರೋದು. ಐ ಆಮ್ ಎಜುಕೇಟೆಡ್ ಗರ್ಲ್, ನನಗೇನು ಕಣ್ಣಿಗೆ ಕಾಣಿಸಲ್ಲ. ಒಂದು ಚಿಕ್ಕ ಪರಿವಾರದ ಹುಡುಗ ರೇಣುಕಾ ಸ್ವಾಮಿ ಅಷ್ಟು ಕೆಟ್ಟದಾಗಿ ಸಾಯಿಸಿದಾರಂದ್ರೆ ಅದು ಮಾನವೀಯತೆ ಇಲ್ಲದೇನೆ ಸಾಯಿಸಿರೋದು. ಆ ಥರ ಶಾಕ್ಗಳು ಕೊಟ್ಬಿಟ್ಟು ಏನು ನಿಜಾನೋ ಏನು ಸುಳ್ಳು ಒಂದು ಅರ್ಥ ಆಗ್ತಾ ಇಲ್ಲ. ತುಂಬ ವರ್ಷನ್ಸ್ ಪರದಾಡ್ತಾ ಇದೆ ಮೀಡಿಯಾನಲ್ಲಿ. ಬಟ್ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಂದ್ರೆ, ಒಂದು ಆರೋಪಿನ ಒಂದು ಅಪರಾಧಿಯಾಗಿ ನೋಡಬೇಡಿ. ಆ್ಯಂಡ್ ನನಗೆ ಗೊತ್ತಿರೋ ದರ್ಶನ್ ಸರು ಅವರೇ ಕೈ ಎತ್ತಂತೂ ಹೊಡಿಯಲ್ಲ. ಹಿ ಈಸ್ ಅ ವೆರಿ ಕೈಂಡ್ ಮ್ಯಾನ್. ಅವರ ಹೃದಯ ಬಂದು ಒಂದು ಗೋಲ್ಡ್ ಹೃದಯ ಅಂತಾನೆ ಹೇಳಿದ್ರೆ ಸುಳ್ಳಿಲ್ಲ. ಅವ್ರು ಬಂದು ಅವ್ರ ಬಾಡಿ ಮೇಲೇನೆ ನನ್ನ ಸೆಲೆಬ್ರಿಟೀಸ್ ಅಂತ ಟ್ಯಾಟೂ ಹಾಕೊಂಡಿದ್ದಾರೆ. ಯಾರು ಶಾರುಖ್ ಖಾನ್ ಹಾಕೊಂಡಿದ್ದಾರೆ, ಸಲ್ಮಾನ್ ಖಾನ್ ಹಾಕೊಂಡಿದ್ದಾರೆ, ಯಾರು ಹಾಕೊಂಡಿದ್ದಾರೆ ಹೇಳಿ? ದೊಡ್ಡ ದೊಡ್ಡ ಸ್ಟಾರ್ಸ್ ಅಲ್ಲಿ ಎಲ್ಲ ಸ್ಟಾರ್ಸ್ ಆಗಿರೋದು ಅಭಿಮಾನಿಗಳ ದೇವರಿಂದಾನೇ ತಾನೇ. ಯಾರು ಹಾಕೊಂಡಿದ್ದಾರೆ? ಯಾರು ಅಷ್ಟು ಬೆಲೆ ಕೊಡ್ತಾರೆ ಹೇಳಿ? ಎಲ್ಲರೂ ಬಾಯಲ್ಲಿ ಹೇಳ್ತಾರೆ ಅಭಿಮಾನಿ ದೇವರು ಅಂತ. ಅವರಂತೂ ಅವ್ರ ದೇಹಕ್ಕೆ ಹಾಕೊಂಡಿದ್ದಾರೆ. ಈಸ್ ಲಿಟ್ರಲಿ ಟ್ಯಾಟೂಡ್ ಇಟ್. ಸೊ ಹೌ ಮಚ್ ಹಿ ಲವ್ಸ್ ಪೀಪಲ್ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ್ಯಂಡ್ ನನಗೆ ತುಂಬ ಸ್ಟೋರೀಸ್ ನಾನು ಕೇಳಿದ್ದೀನಿ. ನಾನು ಓದ್ತಾ ಇದ್ದೀನಿ, ನನ್ನ ಫೀಸ್ ಕಟ್ಬಿಟ್ರು. ಅವ್ರು ಒಳ್ಳೆ ಕೆಲಸ ಮಾಡೋದನ್ನ ಬಂದು ಆಚೆ ಎತ್ತು ಹೇಳಲ್ಲ. ಅವ್ರು ಒಳ್ಳೆ ಕೆಲಸ ಮಾಡ್ತಾನೆ ಇರ್ತಾರೆ. ಯಾರಿಗಾದ್ರೂ ಇಲಾಜ್ ಬೇಕಂದ್ರೆ ಅವ್ರಿಗೆ ಒಂದು ಇಲಾಜ್ ಆಗೋಂಗೆ ಅವರ ಹೆಲ್ತ್ ಫೀಸ್ ಕಟ್ಬಿಡೋದು ತುಂಬ ಮಾಡಿದಾರೆ ಅವರು. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾರಾದ್ರೂ ಸ್ವಲ್ಪ ಜಾರಿದ್ರೆ ಸಾಕು, ಇಲ್ಲಿ ಬಂದು ಹುಂಡಿ ಹಗ್ದಿ ಎಲ್ಲಾರು 4 ಅಡಿ, ಇನ್ನ ನಾನು 4 ಅಡಿ ಅದಕ್ಕೆ ಹಗಿತೀನಿ ಬಾ, ನೀನ್ ಜರ್ಗು, ನೀನ್ ಯಾಕೆ ನಾನು 10 ಅಡಿ ಹಗಿತೀನಿ ಬಾ ಅಂತ ಅಗ್ದು ಆ ಹುಂಡಿನಲ್ಲಿ ತಳ್ಳಿ ಸಮಾಪ್ತ ಮಾಡ್ಲಿಕ್ಕೆ ಬರ್ತಾರೆ. ಸಮಾಜ ಹಂಗಾಗೋಗಿದೆ. ಅದೇ ಸಮಾಜನೇ ಹಂಗಾಗೋಗಿದೆ. ಬಟ್ ನಿಮಗ್ ಏನ್ ಮಾಡಿದಾರೆ ಅವರು ಪರ್ಸನಲ್ ಆಗಿ ಕೆಟ್ಟದು? ನೀವ್ ಯಾವ ಸಾಕ್ಷಿ ಆಧಾರದ ಮೇಲೆ ನಿಮಗ್ ಏನಾದ್ರೂ ಹಲ್ಲೆ ಆಗಿದ್ಯಾ? ಅದನ್ನ ಪ್ರೂವ್ ಮಾಡಕ್ಕಾಗತ್ತಾ? ಜಸ್ಟ್ ಬಿಕಾಸ್ ಅವ್ರು ಜೈಲ್ ಪಾರ್ ಆಗಿದ್ದಾರೆ, ಅದನ್ನ ಈಗ ಅವರು ಎದುರುಗಡೆ ಇಲ್ಲ, ಅದನ್ನ ಬಳಸ್ಕೊಂತ ಆ ಒಂದು ಅಪರ್ಚುನಿಟಿನ ಬಳಸ್ಕೊಂತ ಬಂದು ಮೀಡಿಯಾನಲ್ಲಿ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದಾರೆ. ಇವರೇ ಎಲ್ಲರೂ ಅವ್ರ ಆಚೆ ಬಂದಾದ್ಮೇಲೆ ಒಂದು ಹೂವಿನ ಬೊಕ್ಕೆ ತಗೊಂಡೋಗ್ಬಿಟ್ಟು, ಸರ್ ಒಳ್ಳೇದಾಯ್ತು ನೀವ್ ಆಚೆ ಬಂದ್ರಿ ಅಂತ ಹೋಗ್ತಾರೆ. ಅವರೇ ಹೋಗ್ತಾರೆ, ಅವರೇ ಹೋಗ್ತಾರೆ. ಅಯ್ಯೋ ಇಲ್ಲ ನಾವೇನಿಲ್ಲ ಬರೀ ಇನ್ನು ನ್ಯಾಯಾಲಯದಲ್ಲಿ ಇದೆ ತೀರ್ಪು. ಎಕ್ಸಾಕ್ಟ್ಲಿ. ಪ್ರತಿ ಒಂದಕ್ಕೂ ಗಲ್ಲು ಶಿಕ್ಷೆ ಹಾಕ್ಬೇಕು, ಮತ್ತೆ ಅದ್ ಹಾಕ್ಬೇಕು, ಇದ್ ಹಾಕ್ಬೇಕು, ತುಳಿದ್ ಬಿಡ್ಬೇಕು, ಬದುಕಬಾರ್ದು, ಲೈಫ್ ಇಂಪ್ರಿಸನ್ಮೆಂಟ್ ಆಗೋದು ಅಂತ ಹೇಳೋದಿಕ್ಕೆ ಮೀಡಿಯಾ ಟ್ರಯಲ್ ನಡೆಸೋ ಒಂದು ಅಧಿಕಾರ ನನಗೂ ಇಲ್ಲ, ನಿಮಗೂ ಇಲ್ಲ, ಇವ್ರಿಗೂ ಇಲ್ಲ, ಯಾರಿಗೂ ಇಲ್ಲ. ಇಟ್ ಈಸ್ ಇನ್ ದ ಕೋರ್ಟ್. ನೋಡಿ, ಇಷ್ಟು ದಿನ ನನಗೆ ಗೊತ್ತಿತ್ತು ಈ ಕೇಸ್ ಮುಚ್ಚೋಗತ್ತೆ ಬಿಕಾಸ್ ಈ ಕೇಸಲ್ಲಿ ಏನು ಇದ್ದಿಲ್ಲ. ನಾನು ಬಂದ್ಬಿಟ್ಟು ಮೀಡಿಯಾ ಟ್ರಯಲ್ ಮಾಡಿದ್ನಾ? ನನ್ನ ಕೇಸ್ ಬಿದೋಗತ್ತೆ ಸ್ವಲ್ಪ ದಿನದಲ್ಲಿ ನೋಡಿ ಅಂತ ನಾನು ಬಂದು ಹೇಳಿಲ್ಲ. ನಾನು ಕಾದೆ. ಬಿಕಾಸ್ ನನಗೆ ಗೊತ್ತು ಈ ಕೇಸ್ ಮುಗ್ದಾದ್ಮೇಲೆ ಮಾತಾಡೋ ಅವಶ್ಯಕತೆ ನನಗಿರುತ್ತೆ, ಅವಕಾಶನೂ ನನಗೆ ಇರುತ್ತೆ ಅಂತ ನನಗೆ ನನ್ನ ಭಗವಂತನಲ್ಲಿ ಒಂದು ಭರವಸೆ ಇತ್ತು. ಅಂಡ್ ಅದನ್ನೇ ನಾನು ಬಂದು ಮಾಡ್ತಾ ಇದ್ದೀನಿ. ಈವನ್ ಐ ಡೋಂಟ್ ಹ್ಯಾವ್ ದ ರೈಟ್ಸ್ ಟು ಡೂ ಅ ಮೀಡಿಯಾ ಟ್ರಯಲ್. ಬಟ್ ನಾನು ದರ್ಶನ್ ಅವರು ಅವ್ರ ಪಾಡಿಗೆ ಅವರು ಕೈ ಎತ್ತಿ ಒಂದು ಚಿಕ್ಕ ಪರಿವಾರದ ರೇಣುಕಾ ಸ್ವಾಮಿ ಮೇಲೆ ಖಂಡಿತವಾಗ್ಲೂ ಕೈ ಮಾಡಲ್ಲ. ಅದು ಸಾಧ್ಯ ಇಲ್ಲ. ಅವ್ರ ಹಿಂದೆ ಮುಂದೆ ಇರೋರು ಮಾಡಿದ್ದಾರೆ, ಬಟ್ ಹಿಂದೆ ಮುಂದೆ ಇರೋರು ಸರಿ ಇಲ್ಲ ಅಂತ ನಿಮ್ಮ ಪ್ರಕಾರ? ಅದಂತೂ ಗೊತ್ತಾಗ್ತಾ ಇದೆಯಲ್ಲ ಅಲ್ವಾ? ಖಂಡಿತ ಗೊತ್ತಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಜನ ಈಗ ಅವರು ಹೊರಗೆ ಬರಬೇಕು, ಹೊರಗೆ ಬಂದ್ಮೇಲೆ ಮತ್ತೆ ಸಿನಿಮಾ ಮಾಡ್ತಾರೆ ಅನ್ನೋ ಥರದ್ದು, ಇಲ್ಲ ಇನ್ಗೆ ಲೈಫೇ ಮುಗಿದೋಯ್ತು ದರ್ಶನ್ ಅನ್ನೋ ಥರದ್ದು ಮಾತಾಡ್ತಾರೆ. ಯಾಕಂದರೆ ಸಂಜನಾ ವಿಷಯವಾಗಿ ಮಾತಾಡೋದಾದ್ರೆ, ಸಂಜನಾ ಅವರು ಡ್ರಗ್ಸ್ ಪ್ರಕರಣದಲ್ಲಿ ಒಳಗೋಗಿ ಬಂದ ಮೇಲೂ ಸಿನಿಮಾ ಶುರು ಮಾಡ್ತಿದ್ದೀರಿ, ಅವಕಾಶಗಳು ನಿಮಗೆ ಫೋನ್ ಮೇಲೆ ಫೋನ್ ಬರ್ತಾ ಇದೆ, ನೀವು ಚೂಸಿ ಆಗಿದ್ದೀರಿ ಈಗ. ಸೊ ದರ್ಶನ್ ವಿಚಾರವಾಗಿ ಮುಗ್ದೇ ಹೋಯ್ತು ಅನ್ನೋ ಥರದ್ದು ಮಾತಾಡ್ತಾ ಇದ್ದಾರೆ.
ನನಗೆ ಹಿಂದೆ 100 ಅವಕಾಶ ಬರ್ತಾ ಇದ್ರೆ ಈ ಕೇಸ್ ನನ್ನ ಮೇಲೆ ಆರೋಪಗಳು ಇದ್ದಾಗ್ಲೂ ನನಗೆ ಒಂದ್ 40-50 ಅವಕಾಶಗಳು ಬರ್ತಾ ಇತ್ತು. 40-50 ಅವಕಾಶ ನಾನು ಕಳ್ಕೊಂಡಿದ್ದೀನಿ ಅಂತಾನು ಹೇಳಿದ್ರೆ ತಪ್ಪಾಗಲ್ಲ. ಬಿಕಾಸ್ ನಿಮಗೆ ಗೊತ್ತಲ್ವಾ, ಬಿದ್ರೆ ಯಾರು ಇವ್ರಿಗೆ ಹಿಂಗಾಗೋಗಿದೆ, ಇವ್ರ ಜೊತೆ ಕೆಲಸ ಮಾಡೋದ್ ಬೇಡ ಅಂತ ಜನನು ಇರ್ತಾರೆ. ಬಟ್ ಈಗ ಅವರೇ ಎಲ್ಲಾರು ಕಂಗ್ರಾಚುಲೇಷನ್ಸ್ ಮೇಡಮ್, ನಿಮ್ ಕೇಸ್ ಹೊರಟೋಯ್ತು, ಸುಳ್ಳಂತ ಡಿಕ್ಲೇರ್ ಆಯ್ತು, ನಿಮ್ಗೆ ಒಳ್ಳೇದಾಗ್ಲಿ, ತುಂಬಾ ಅನುಭವಿಸಿದಿರ ಅಂತ ಅವರೇ ಎಲ್ಲರೂ ಕೈ ಹಿಡಿಲಿಕ್ಕೆ ಬರ್ತಾ ಇದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ದರ್ಶನ್ ಅವರು, ಐ ಡೋಂಟ್ ಥಿಂಕ್ ಈ ಒಂದು ಆರೋಪ ಹಾಗೆ ಮುಳುಗೋಗತ್ತೆ ಎಲ್ಲೋ ಒಂದ್ ಕಡೆ. ಆ ಭಗವಂತನಲ್ಲಿ ನನಗೆ ಭರವಸೆ ಇದೆ. ಅಂಡ್ ದರ್ಶನ್ ಅವರು KGF ಕಿಂತಾನು ಇನ್ನ ದೊಡ್ಡ ಸಿನಿಮಾ ಮಾಡಿಬಿಟ್ಟು ಅಷ್ಟು ಲೆವೆಲ್ಗೆ ಚಾಲೆಂಜ್ ಮಾಡಿಬಿಟ್ಟು ಈಗ ಅವ್ರು ಆಚೆ ಬರ್ತಾರಲ್ಲ, ನೆಕ್ಸ್ಟ್ 15 years ಆಫ್ ಹಿಸ್ ಕರಿಯರ್ ವಿಲ್ ಬಿ ದ ಬಿಗ್ಗೆಸ್ಟ್ ಗೋಲ್ಡನ್ ಫೇಸ್ ಆಫ್ ಹಿಸ್ ಕರಿಯರ್ ಅಂತ ನನಗನ್ಸುತ್ತೆ. ನನಗೆ ದೇವರಲ್ಲಿ ನಾನು ಏನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ, ಅವ್ರು ಜೈಲಲ್ಲಿದ್ದಾರೆ, ಮಾನಸಿಕವಾಗಿ ದೈಹಿಕವಾಗಿ ಅವ್ರ ಆರೋಗ್ಯ ಚೆನ್ನಾಗಿರಲಿ. ಬಿಕಾಸ್ ಈ ಸ್ಟ್ರೆಸ್ಸಿಗೆ ಒಳಗಾಗ್ತೀವಲ್ಲ, ಜೈಲಲ್ಲಿದ್ದವರು ನರಕಯಾತನೆನೇ ಅನುಭವಿಸ್ತಾರೆ. ನನಗದಾಗಿದೆ. ಅದು ಎಷ್ಟು ನೋವು ನಾನು ನೋಡಿದ್ದೀನಿ, ಎಷ್ಟು ಐಶೋ ಆರಾಮ್ ಜಿಂದಗಿನಲ್ಲಿ ನಾನು ಇವಾಗಿದ್ದೀನಿ ನೋಡಿದ್ದೀನಿ. ನನಗೆ ಎಲ್ಲ ರೀತಿ ಕಾಂಟ್ರಾಸ್ಟ್ ನೋಡಿದ್ದೀನಿ. ಒಂದು ಮಾನಸಿಕವಾಗಿ ದೈಹಿಕವಾಗಿ ಅದನ್ನು ಎದುರಿಸ್ಬಿಟ್ಟು ಆಚೆ ಬಂದರೆ ಅವ್ರು ಸಾಕು. ಅದಾದಮೇಲೆ ನೆಕ್ಸ್ಟ್ 10-15 years ಆಫ್ ಹಿಸ್ ಕರಿಯರ್ ನಿಜಕ್ಕೂ ಅವ್ರ ಬಿಗ್ಗೆಸ್ಟ್ ಸಕ್ಸಸ್ ಇಯರ್ಸ್ ಆಗುತ್ತೆ. ಇದನ್ನು ನೀವು ಬರ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ಅಷ್ಟು ಕ್ರೇಜ್ ಆಗುತ್ತೆ ಅಂದರೆ ಅವ್ರು ಅಷ್ಟು ಕ್ರೇಜ್ ನೋಡಿರಲ್ಲ, ಅಷ್ಟು ಕ್ರೇಜ್ ಆಗುತ್ತೆ. ಬಟ್ ನಾನು ನಿಮಗೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಹೋಗ್ಬಿಟ್ಟು ಏನಾದರೂ ಮರ್ಡರ್ ಮಾಡಿಬಿಟ್ಟು ಹೋಗ್ಬಿಟ್ಟು ಆಚೆ ಬನ್ನಿ, ಅದಾದಮೇಲೆ ನೀವು ಸಕ್ಸಸ್ ಆಗ್ತಾ ಇದ್ದೀರಾ ಅಂತ ಅಲ್ಲ. ನನ್ನನ್ನು ಮಿಸ್ಇಂಟರ್ಪ್ರೇಟ್ ಮ್ಯಾನಿಪ್ಯುಲೇಟ್ ಮಾಡ್ಕೊಂಬೇಡಿ. ಇದು ಈ ಥರ ಆಗೋಗಿದೆ. ಬಟ್ ಸ್ಟಿಲ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಜಸ್ಟ್ ಮಲ್ಟಿಪ್ಲೈ ಫಾರ್ ದರ್ಶನ್ ಸರ್. ಬಿಕಾಸ್ ಅವ್ರ ಮೇಲೆ ಅಷ್ಟು ಆಶೀರ್ವಾದಗಳಿದೆ. ಅವ್ರಿಗೆ ಅಷ್ಟು ನಾವು ಎಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಇರ್ಬೋದು ಮತ್ತು ಕರ್ನಾಟಕದಿಂದ ಇರ್ಬೋದು, ಅಷ್ಟು ಲವ್ ಮಾಡೋ ನಾವು ಜನ ಇದ್ದೀವಿ ಅವ್ರಿಗೆ. ಸೊ ಡೆಫಿನೆಟ್ಲಿ ಒಳ್ಳೆಯದೇ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಒಂದಿಷ್ಟು ಸೆಲೆಬ್ರಿಟಿಗಳು ಏನಾದರೂ ಈ ಥರದ ಪ್ರಕರಣಗಳಿಗೆ ಸಿಲುಕಿದಾಗ ಒಂದಷ್ಟು ಜನ ಅದಕ್ಕಂತಲೇ ಮಾತಾಡೋರು ಇರ್ತಾರೆ ಅಂತ ಹೇಳ್ತೀರಾ ನೀವು? ಯಾಕಂದರೆ ಸಂಜನಾ ಹೋದಾಗೂ ಒಂದಿಷ್ಟು ಜನ ಮಾತಾಡಿದರು, ರಾಗಿಣಿ ಹೋದಾಗೂ ಮಾತಾಡಿದರು, ದರ್ಶನ್ ಲಾಸ್ಟ್ ಟೈಮ್ ಹೋದಾಗೂ ಮಾತಾಡಿದರು, ಈಗ ಹೋದಾಗೂ ಮಾತಾಡ್ತಾನೆ ಇದ್ದಾರೆ. ಸೊ ಆ ವರ್ಗ ಇದೆ ಅಂತೀರಾ ಇಂಡಸ್ಟ್ರಿನಲ್ಲಿ? ನೋಡಿ, ನನ್ನ ಪ್ರಕಾರ ನಿಮಗೆ ಚೆನ್ನಾಗಿ ಮಾತಾಡೋಕ್ಕಾಗಲ್ವಾ, ಪಾಸಿಟಿವ್ ಆಗಿ ಮಾತಾಡೋಕ್ಕಾಗಲ್ವಾ, ಮನ್ಸಲ್ಲಿ ಪಾಸಿಟಿವ್ ಆಗಿ ಅನ್ನಿಸ್ತಾ ಇಲ್ವಾ, ಮತ್ತೆ ಮಾತಾಡಲೇಬೇಡಿ. ಓಕೆ, ಯಾರಿಗಾದ್ರೂ ಮಾತಾಡಿ ಚುಚ್ಚಿ ನೆಗೆಟಿವ್ ಆಗಿ ಮಾತಾಡಿ ಯಾಕೆ ನೀವು ಬೇರೆಯವ್ರನ್ನ ಅವ್ರ ಕೆಟ್ಟ ಕಾಲದಲ್ಲಿ ಹರಾಜು ಮಾಡ್ಲಿಕ್ಕೆ ಬರ್ತೀರಾ? ನೀವು ನಿಮ್ಮ ಪಾಡಿಗಿರಿ. ನಿಮ್ಮ ಮನೆಯಲ್ಲಿ ಏನು ದೋಸೆ ತೂತಿಲ್ವಾ? ನೀವೇನು ಸಾಕ್ಷಾಂಡ ದೇವರು ನೀವೇನಾ ಪೃಥ್ವಿ ಮೇಲೆ ಬದುಕ್ತಾ ಇರೋದು? ನೆಗೆಟಿವ್ ಆಗಿ ಮಾತಾಡೋರಿಗೆ ಮಾತ್ರ ನಾನು ಕೇಳ್ತಾ ಇರೋದು ಇದು. ನಿಮ್ಮ ಮನೆ ದೋಸೆ ತೂತು ನೀವು ಹೋಗ್ಬಿಟ್ಟು ಒಲಿಸ್ಕೊಳ್ಳಿ. ಅವ್ರ ಮನೆ ದೋಸೆ ತೂತು ಅವ್ರು ನೋಡ್ಕೊಳ್ತಾರೆ. ಲರ್ನ್ ಟು ಮೈಂಡ್ ಯೋರ್ ಓನ್ ಬಿಸ್ನೆಸ್. ನೀವು ತಿಂಗಳಲ್ಲಿ ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರಾ, ನೀವು ಉದ್ಧಾರ ಆಗಿದ್ದೀರಾ, ನಿಮ್ಮ ಹತ್ರ ಅಟ್ಲೀಸ್ಟ್ ನಿಮ್ಮ ಪರಿವಾರವನ್ನು ಚೆನ್ನಾಗಿ ನೋಡ್ಕೊಳ್ಳೋ ಅರ್ಹತೆ ಇದೆಯಾ, ಯೋಗ್ಯತೆ ಇದೆಯಾ ಅಂತ ನೀವು ನಿಮ್ಮ ಬೆಳವಣಿಗೆ ನೋಡ್ಕೊಳ್ಳಿ. ಬೇರೆಯವ್ರ ಮೇಲೆ ಹೋಗ್ಬಿಟ್ಟು ಕಲ್ಲು ಹೊಡಿಯೋದನ್ನ ನಿಲ್ಲಿಸಿ. ಫಸ್ಟ್ ಲರ್ನ್ ಟು ಗ್ರೋ ಯೋರ್ ಸೆಲ್ಫ್. ಆ್ಯಂಡ್ ಅವ್ರಿಗೆ ನೀವು ಕಲ್ಲು ಹೊಡೆದ್ರೂ ಆ ಕಲ್ಲು ಅವ್ರಿಗೆ ರೀಚು ಆಗಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಬಿಕಾಸ್ ಅವ್ರದ್ದೇ ಪಯಣ ಅವ್ರದ್ದು, ನಿಮ್ಮದೇ ಪಯಣ ನಿಮ್ಮದು.